ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮತ್ತಷ್ಟು ಬಲಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಏನದು ಪ್ಲಾನ್? ರಾಜ್ಯ ನಾಯಕರ ಸಲಹೆ ಅಂತೆ ಪದಾಧಿಕಾರಿಗಳ ಬದಲಾವಣೆ ಮಾಡ್ಬಿಡ್ತಾರಾ? ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳ ಬದಲಾವಣೆ ಆಗಬಹುದಾ? ಕೆಲ ಪ್ರಧಾನ ಕಾರ್ಯದರ್ಶಿಗಳ ಬದಲಾವಣೆಯನ್ನ ಕೆಲವರು ಬಯಸಿದ್ರು. ಸರಿಯಾಗಿ ಕೆಲಸ ಮಾಡದ ಜಿಲ್ಲಾಧ್ಯಕ್ಷರು ಇದ್ರು, ಅವ್ರ ಬದಲಾವಣೆಯ ಬಗ್ಗೆಯೂ ಕೂಡ ಒಂದು ಮನವಿಯನ್ನು ಮಾಡಲಾಗಿತ್ತು, ಸಲಹೆಯನ್ನು ಕೊಡಲಾಗಿತ್ತು. ಪಕ್ಷ ಸಂಘಟನೆಯಂತ ಒತ್ತು ನೀಡದವರ ಬದಲಾವಣೆ ಆಗಬೇಕು ಅಂತ ಕೇಳ್ಕೊಳ್ಳಲಾಗಿತ್ತು. ವರಿಷ್ಠರ ನಿರ್ಧಾರ, ಪಕ್ಷನಿಷ್ಠರು, ಸಮರ್ಥರು, ಯುವಕರ ಲಿಸ್ಟ್ ಕೊಡುವಂತೆ ಸೂಚನೆಯನ್ನು ನೀಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ಗೆ ಸೂಚನೆಯನ್ನು ನೀಡಿದ್ದಾರೆ ವರಿಷ್ಠರು. ಹೀಗಾಗಿ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವೀಕ್ಷಕರನ್ನ ನೇಮಿಸಿ ಸಮರ್ಥರ ಆಯ್ಕೆಗೆ ಇದೀಗ ಕೆಪಿಸಿಸಿ ತಳಮಟ್ಟದಲ್ಲಿ ಕಾರ್ಯಕರ್ತರ ಮುಖಾಂತರವಾಗಿಯೇ ಸಮರ್ಥರ ಆಯ್ಕೆ ಬಗ್ಗೆ ಚಿಂತನೆ ಮಾಡಲಾಗಿದೆ. ಶೀಘ್ರದಲ್ಲೇ ವರಿಷ್ಠರಿಗೆ ಲಿಸ್ಟ್ ಅನ್ನು ರವಾನಿಸಲಿದ್ದಾರೆ ರಾಜ್ಯ ಕಾಂಗ್ರೆಸ್ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಬೇಕು ಅಂತಂದ್ರೆ ಒಂದಷ್ಟು ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ಹಿಂದೆಯಿಂದನೂ ನಾವು ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಇವ್ರನ್ನೆಲ್ಲ ಚೇಂಜ್ ಮಾಡೋಣ, ಇವ್ರುಗಳೆಲ್ಲ ಕೆಲಸ ಕಾರ್ಯ ಮಾಡ್ತಾ ಇಲ್ಲ, ಇದರಲ್ಲಿ ಸಮರ್ಥರು ಇದ್ದಾರೆ, ಅಸಮರ್ಥರು ಇದ್ದಾರೆ, ಯಾರ್ಯಾರು ಅಸಮರ್ಥರಿದ್ದಾರೆ ಅವ್ರನ್ನೆಲ್ಲ ಸೈಡ್ ಲೈನ್ ಮಾಡೋಣ, ಸಮರ್ಥರಿರೋರಿಗೆ ಮಣೆ ಹಾಕೋಣ, ಅವಕಾಶ ಕೊಡೋಣ, ಯೂತ್ಸ್ ಬಗ್ಗೆ ಹೆಚ್ಚಿನ ಗಮನ ಹರಿಸೋಣ, ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಲಾಗಿತ್ತು. ಈಗ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷರಿಗೆ ಲಿಸ್ಟ್ ಕೊಡಿ ಅಂತ ಕೇಳಿದಾರಂತೆ. ಕೆಪಿಸಿಸಿ ಅಧ್ಯಕ್ಷರಿಗೆ ಸಹಜವಾಗಿಯೇ ಯಾರು ಪಕ್ಷ ಸಂಘಟನೆ ಮಾಡ್ತಾರೆ, ಯಾರು ನಿಷ್ಠಾವಂತ ಕಾರ್ಯಕರ್ತ, ಯಾರು ನಿಷ್ಠಾವಂತ ಪದಾಧಿಕಾರಿ, ಯಾರು ಈ ಕಾರ್ಯದರ್ಶಿಗಳ ಹುದ್ದೆಗಳನ್ನು ನೀಟಾಗಿ ನಿಭಾಯಿಸ್ತಾರೆ, ಯಾರಿಗೆ ಆ ಕೆಪಾಸಿಟಿ ಇದೆ, ಯಾರನ್ನು ನಾವು ಬೆಳೆಸಬೇಕು, ಯಾರಿಗೆ ನಾವು ಅಧಿಕಾರವನ್ನು ಕೊಡಬೇಕು, ಮಣಿಯನ್ನು ಹಾಕಬೇಕು, ಇದೆಲ್ಲವೂ ಕೂಡ ಕೆಪಿಸಿಸಿ ಅಧ್ಯಕ್ಷರಿಗೆ ಗೊತ್ತಿರುತ್ತೆ. ಹಾಗಾಗಿ ಒಂದು ಲಿಸ್ಟನ್ನು ತಯಾರು ಮಾಡಿ ಕಳಿಸ್ಬೇಕಾಗತ್ತೆ. ಇಂಥವ್ರು ಕೆಲಸ ಮಾಡ್ತಾರೆ, ಇಂಥವ್ರು ಕೆಲಸ ಮಾಡಲ್ಲ, ಇಂಥವ್ರನ್ನ ರೀಶಫಲ್ ಮಾಡೋಣ, ಇಂಥವ್ರು ಬೇಕಾಗಿಲ್ಲ, ಇಂಥವ್ರಿಗೆ ಆಫರ್ ಮಾಡೋಣ ಅಂತೆಲ್ಲ ಅದೆಲ್ಲವನ್ನು ಅಳೆದು ತೂಗಿ ರಾಜ್ಯದ ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆಗೂ ಕೂಡ ಚರ್ಚಿಸಿ ಒಂದಷ್ಟು ಬದಲಾವಣೆಯನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದನ್ನೊಂದು ಸ್ಮಾಲ್ ಸರ್ಜರಿ ಅಂತ ಹೇಳ್ಬೋದು. ಒಂದು ಚಿಕ್ಕದಾದ ಸರ್ಜರಿಯನ್ನು ಮಾಡೋದಕ್ಕೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಈಗ ನಿರ್ಧರಿಸಿರುವಂಥದ್ದು. ಇದು ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಗೆ ವರದಾನ ಆಗತ್ತೆ, ಪ್ಲಸ್ ಪಾಯಿಂಟ್ ಆಗತ್ತೆ. ಯಾಕಂದರೆ ತುಂಬ ಜನ ನಾವು ಬಹಳ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇದ್ದೀವಿ, ಈ ಕ್ಷಣದವರೆಗೂ ಇವತ್ತಿನವರೆಗೂ ನಮಗೆ ಒಂದೊಳ್ಳೆ ಸ್ಥಾನಮಾನ ಅನ್ನೋದು ಸಿಕ್ಕಿಲ್ಲ, ನಮ್ಮನ್ನು ನಾಯಕರುಗಳು ಗುರುತಿಸಿಯೇ ಇಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ಅಂಥವ್ರಿಗೆ ಈಗ ಈ ಅವಕಾಶವನ್ನು ಬಳಸ್ಕೊಳ್ಬಹುದು. ಯಾರ್ಯಾರನ್ನು ರೆಫರ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇರೋದು ಕಾಂಗ್ರೆಸ್ ಅನ್ನ